ಇವತ್ತು ಶ್ರೀರಾಮ ಮಂದಿರ ಉದ್ಘಾಟನೆ ಆದರೆ ಮತ್ತೊಂದು ಕಡೆ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿರುವಂಥ ರಾಮ ಮಂದಿರಕ್ಕೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಒಂದು ರೀತಿಯಲ್ಲಿ ಕೌಂಟರ್ ಕೊಟ್ಟಂಗಾಗಿದೆ. ಅವರು ಕೂಡ ಒಂದು ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ ಉದ್ಘಾಟನೆ ಬನ್ನಿ ನೋಡೋಣ. ಅಯೋಧ್ಯೆಯಲ್ಲಿ ರಾಮನಿಗೆ ಕರ್ನಾಟಕ ರಾಮನ ಕೌಂಟರ್. ಶ್ರೀರಾಮ ದೇವಾಲಯ ಉದ್ಘಾಟನೆ ಮಾಡಿದ ಸಿಎಂ ಸಿದ್ದರಾಮಯ್ಯ. ಮಹದೇವಪುರದ ಈರಂಡಹಳ್ಳಿಯಲ್ಲಿ ನಿರ್ಮಾಣವಾಗಿರುವ ದೇಗುಲ ಶ್ರೀರಾಮ ಟೆಂಪಲ್ ಟ್ರಸ್ಟ್ ನಿರ್ಮಾಣ ಮಾಡಿರುವ ಈ ದೇವಾಲಯ ರಾಮ ಸೀತಾ ಲಕ್ಷ್ಮಣ 33 ಅಡಿ ಆಂಜನೇಯ ದೇವರ ಪ್ರತಿಷ್ಠಾಪನೆ ಕೂಡ ಆಯಿತು. ನಾನು ರಾಮನ ದೇವಸ್ಥಾನ ಕಟ್ಟಿಸಿದ್ದೇನೆ, ನಾನು ಕೂಡ ಅಯೋಧ್ಯೆಗೆ ಹೋಗ್ತೀನಿ, ಆದರೆ ಎಲ್ಲ ಕಡೆ ರಾಮ ಒಬ್ಬನೇ ಅಲ್ವಾ, ಅಯೋಧ್ಯೆಯಲ್ಲೂ ರಾಮನೇ ಇರೋದು, ನಮ್ಮೂರಲ್ಲೂ ಅದೇ ರಾಮನೇ ಇಲ್ಲಿರೋದು. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಕೂಡ ಮಹದೇವಪುರದಲ್ಲಿ ರಾಮ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದರು. ಈ ಹಿಂದೆ ನನಗೆ ಆಹ್ವಾನ ಬಂದಿಲ್ಲ, ಅವರು ಕೊಟ್ಟಿಲ್ಲ ಕೂಡ. ಆಹ್ವಾನ ಬಂದರೆ ಆಲೋಚನೆ ಮಾಡ್ತೀನಿ ಅನ್ನೋಂಥ ವಿಚಾರವನ್ನು ಹೇಳಿದರು. ಇದೀಗ ಅವರು ಉದ್ಘಾಟನೆ ಮಾಡಿದ್ದಾರೆ. ಆ ದೃಶ್ಯಾವಳಿ ನೀವು ನೋಡಿ. ಸೀತಾದೇವಿಯ, ಲಕ್ಷ್ಮಣ ಮತ್ತೆ ಆಂಜನೇಯ ಇವರ ಪ್ರತಿಮೆಗಳಿರ್ತಕ್ಕಂಥ ಶ್ರೀರಾಮ ದೇವಸ್ಥಾನವನ್ನ ಇವತ್ತು ಇಲ್ಲಿ ಕಟ್ಟಿ ಅದನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ. ಜೊತೆಗೆ ಆಂಜನೇಯನ ಪ್ರತಿಮೆ ಈಗಾಗಲೇ ಬೆಂಗಳೂರಿನ ರಾಮನಗರದಲ್ಲಿ ರಾಮೋತ್ಸವ ಸಂಭ್ರಮಾಚರಣೆ ಮನೆ ಮಾಡಿರುವಂಥದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು ರಾಮ ಭಕ್ತರು ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ ಅಂತ. ಇದು ಬೆಂಗಳೂರಿನ ರಾಮನಗರದಲ್ಲಿ